ನಿರ್ದೇಶಕ ಕಮ್ ನಿರ್ಮಾಪಕ ಅನಿಲ್ ವಿರುದ್ಧ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಜೊತೆಗೆ ಧಾರಾವಾಹಿ ನಟಿಯಾಗಿರುವಂತಹ ಹಂಸ ಅವರು ಜೊತೆಗೆ ಒಂದಷ್ಟು ಜನ ಕಲಾವಿದರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಪೇಮೆಂಟ್ ವಿಚಾರವಾಗಿ ಏನ್ ಕಿರಿಕಾಯ್ತು ಅವ್ರನ್ನ ಕೇಳ್ತಾ ಹೋಗೋಣ. ಮೇಡಮ್, ಏನೇನ್ ಸಮಸ್ಯೆ ಆಯಿತು, ಯಾವಾಗಿಂದ ಈ ಸಮಸ್ಯೆ ಶುರುವಾಯಿತು? ಅದೇ ವಸುದೇವ ಕುಟುಂಬ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ನಾನು. ಅದಕ್ಕೆ ಪ್ರೊಡ್ಯೂಸರ್ ಬಂದ್ಬಿಟ್ಟು ಅನಿಲ್ ಕೋರ್ಮಂಗ್ಲ ಅವರು. ಡೇ ಒನ್ನಿಂದನೂ ಏನೋ ಒಂದು ಸಮಸ್ಯೆ ಆಯಿತು. ನಾವು ಓಕೆ, ಈಗ ಒಂದು ಸೀರಿಯಲ್ ಟೇಕ್ ಆಫ್ ಆಗೋವರೆಗೂ ಸಮಸ್ಯೆ ಇರುತ್ತೆ ಅಂತ ಕೋಆಪರೇಟ್ ಮಾಡಿದ್ವಿ. ಆಮೇಲೂ ಕೋಆಪರೇಟ್ ಮಾಡಿದೆ. ಅವರೇನೇನೋ ಫಿನಾನ್ಷಿಯಲ್ ಇನ್ವೆಸ್ಟರ್ ಜೊತೆನೂ ಸಮಸ್ಯೆಗಳು ಮಾಡ್ಕೊಂಡ್ರು. ಅವಾಗಲೂ ನಾವು ಕೋಆಪರೇಟ್ ಮಾಡಿದ್ವಿ. ಎಲ್ಲಾ ಥರ ಕೋಆಪರೇಷನ್ ಮಾಡಿದ್ಮೇಲೆ ಇವ್ರಿಗೂ ಚಾನಲ್ಗೂ ಏನೋ ಪ್ರಾಬ್ಲಮ್ ಆಗಿದೆ, ಇವರೇನೋ ಫ್ರಾಡ್ ಮಾಡಿದ್ರು ಅಂತ ಚಾನಲ್ ಅವ್ರು ಇವರು ಕಿತ್ತು ಬಿಸಾಕಿದ್ರು. ಬೇರೆ ಪ್ರೊಡಕ್ಷನ್ ಹೌಸ್ ಬಂತು. ನಾವಂದ್ವಿ ಆಯಿತು, ಹಳೆ ಪೇಮೆಂಟ್ ಕ್ಲಿಯರ್ ಮಾಡಿ ಅಂತ ಚಾನಲ್ ಅವ್ರನ್ನ ಕೇಳಿದಕ್ಕೆ, ನೀವು ಪ್ರೊಡ್ಯೂಸರ್ ಹತ್ರ ಮಾತಾಡ್ಕೋಬೇಕು, ಅವ್ರು ನಿಮಗೆ ಕ್ಲಿಯರ್ ಮಾಡ್ತಾರೆ, ನಾವು ಡೈರೆಕ್ಟಾಗಿ ನಿಮಗೆ ಪೇ ಮಾಡೋ ಥರ ಇರಲ್ಲ ಅಂತಂದ್ರು. ಇವ್ರನ್ನ ಕೇಳಿದ್ರೆ ಚಾನಲ್ ಮೇಲೆ ಹಾಕಿದ್ರು. ಚಾನಲ್ ನಮಗೆ ದುಡ್ಡು ರಿಲೀಸ್ ಮಾಡ್ತಿಲ್ಲ, ಅದಕ್ಕೆ ನಾನು ಕೊಡ್ತಿಲ್ಲ ಅಂತ. ಚಾನಲ್ ಅವ್ರು ಏನ್ ಹೇಳ್ತಿದ್ದಾರೆ, ನಿಮಗೆಲ್ಲ ಪೇಮೆಂಟ್ ಮಾಡ್ತೀವಿ ಅಂತಂದ್ರೆ ಒಂದು ಮೇಲ್ ಹಾಕಕ್ಕೆ ಹೇಳಿ, ನಾನು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ತೀನಿ ಅಂತ ಪೇಮೆಂಟ್ ಅಂತ ಚಾನಲ್ ಅವ್ರು ಹೇಳ್ತಿದ್ದಾರೆ. ಸೊ ಇವರಿಬ್ಬರ ಮಧ್ಯೆ ನಾವು ಸ್ಟಕ್ ಆಗಿದ್ವಿ. ಆಮೇಲೆ ಅನಿಲ್ ಕೋರ್ಮಂಗ್ಲ ಅವ್ರು ಕೇಳಿದ್ವಿ, ನಮ್ಮ ಚಾನಲ್ಗೂ ನಮಗೂ ಸಂಬಂಧ ಇಲ್ಲ, ಈಗ ನೀವು ಕಮಿಟ್ ಆಗಿರೋದು ನಮಗೆ ಪೇಮೆಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು, ನಿಮಗೆ ಚಾನಲ್ ಇಂದ ಬರುತ್ತೋ ಇನ್ನೊಂದು ರಿಸೋರ್ಸ್ ಇಂದ ಬರುತ್ತೋ ನಮಗೆ ಗೊತ್ತಿಲ್ಲ, ಬಟ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಪೇ ಅಸ್, ಸೊ ಯು ಹ್ಯಾವ್ ಟು ಪೇ ಅಸ್ ಅಂತ ಹೇಳಿದಕ್ಕೆ, ಏನ್ ಬಂದು ರೌಡಿಸಮ್ ಮಾಡ್ತೀರಾ ಹಾಗೆ ಹೇಗೆ ಅಂತ ನಮ್ಮೆಲ್ಲ ಜೋರ್ ಮಾಡಿದ್ರು. ನಾವಂದ್ವಿ ರೌಡಿಸಮ್ ಮಾಡ್ತಿಲ್ಲ, ನೀವು ಕಾಲ್ ಪಿಕ್ ಮಾಡಲಿಲ್ಲ, ಮೆಸೇಜ್ಗೂ ಏನೋ ಆನ್ಸರ್ ಮಾಡಲಿಲ್ಲ, ಹಾಗಾಗಿ ನೀವು ಎಲ್ಲಿದ್ದೀರೋ ಅಲ್ಲಿ ಹುಡ್ಕೊಂಡ್ಬರ್ಬೇಕಾಯ್ತು ಹೊರತು ಅದು ದಟ್ ಇಸ್ ನಾಟ್ ರೌಡಿಸಮ್. ಯಾಕಂದ್ರೆ ನಮಗೂ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ನಮಗೂ ಕಮಿಟ್ಮೆಂಟ್ಗಳು ಫುಲ್ಫಿಲ್ ಆಗಬೇಕು ಅಂದ್ರೆ ವಿ ಹ್ಯಾವ್ ಟು ಕಮ್ ಅಲ್ವಾ ಅಂತ. ಇಲ್ಲ ರೌಡಿಸಮ್ ಮಾಡ್ತೀರಾ, ನೀವು ಕಮಿಷನರ್ ಹತ್ರ ಹೋಗ್ತೀರಾ ಅಂದ್ರೆ ಹೋಗಿ, ನಾನು ಅಲ್ಲೇ ನೋಡ್ಕೊತೀನಿ, ನೀವು ಲೀಗಲಾಗಿ ಹೋಗ್ತೀರಾ ಅಂತ ಹೋಗ್ರಿ, ಇಟ್ಸ್ ಓಕೆ ಅಂತ ಏನೇನೋ ಮಾತಾಡಿದ್ರು. ನಾವು ಹಂಗೂ ಕಮಿಷನರ್ ಹತ್ರ ಹೋಗಿಲ್ಲ, ಲೀಗಲಾಗಿ ಹೋಗಲಿಲ್ಲ. ಇನ್ನೂ ಚಾನ್ಸ್ ಕೊಟ್ವಿ. ನೋಡಿ ಅನಿಲ್, ಸುಮ್ಮನೆ ಮಾನ ಮರ್ಯಾದೆ ಕಳ್ಕೊಬೇಡಿ ಆಯ್ತಾ, ಅದೇನಿದೆ ನಮಗೆ ಸೆಟಲ್ ಮಾಡಬೇಡಿ. ಯಾವತ್ತಿದ್ರೂ ನೀವು ಕೊಡಲೇಬೇಕಾ, ಮಾನ ಮರ್ಯಾದೆ ಕಳ್ಕೊಂಡಾದ್ರೂ ಕೊಡಬೇಕು ಅಥವಾ ಉಳಿಸ್ಕೊಂಡು ಕೊಡಬೇಕು, ನೀವು ಯೋಚನೆ ಮಾಡಿ ಅಂತ ಹೇಳಿದ್ ಮೆಸೇಜ್ ಹಾಕೋ, ಅದಕ್ಕೂ ಯಾವುದಕ್ಕೂ ರಿಪ್ಲೈ ಮಾಡಲಿಲ್ಲ. ಕೊನೆಗೆ ಇವಾಗ ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ. ನಮ್ಗೆ ಯಾರಿಗೂ ದುಡ್ಡು ಸೆಟಲ್ ಮಾಡಲಿಲ್ಲ. ಹೋಟೆಲ್ ಓಪನ್ ಮಾಡಕ್ಕೆ ಮಾತ್ರ ಎಲ್ಲಿಂದ ಬಂತು ದುಡ್ಡು? ಅದಕ್ಕೆ ಹೆಂಗೆ ಯಾರು ಬಂದು ಇನ್ವೆಸ್ಟ್ ಮಾಡಿದ್ರು? ಇಲ್ಲ ಏನೋ ಜೀವನ ಮಾಡಕ್ಕೆ ಮಾಡ್ಕೊಳಕ್ ಬಂದಿದ್ದೀವಿ ಅಂತ ಬರೀ ಸುಳ್ಳು. ಯಾಕಂದ್ರೆ ನಿನ್ನ ಜೊತೆ ನನ್ನ ಕತೆನೂ ಅವ್ರದೆ, ಅದ್ರಲ್ಲಿ ಅವ್ರಿಗೆ ಪೇಮೆಂಟ್ ಬರ್ತಿದೆ ಚಾನೆಲ್ ಕಡೆಯಿಂದ. ಯಾವ ಚಾನೆಲ್ನ ಬ್ಲೇಮ್ ಮಾಡ್ತೀರೋ ಆ ಚಾನೆಲ್ನ ಬರ್ತಿದೆಯಲ್ಲಪ್ಪ ಪೇಮೆಂಟ್, ಸೊ ಅದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡು, ನಮಗೆ ಫಸ್ಟ್ ಸೆಟಲ್ ಮಾಡಿಲ್ಲ ಇಲ್ಲಿ. ಸೊ ಅದನ್ನೂ ಮಾಡ್ತಾ ಇಲ್ಲ. ಇಲ್ಲಿ ಹೋಟ್ಲ್ ಹತ್ರ ಬಂದು ಕೇಳಿದಕ್ಕೆ, ನಿಮ್ಮ ಹೋಟ್ಲ್ ಹತ್ರ ಬಂದು ಗಲಾಟೆ ಮಾಡ್ತೀರಾ, ನಮ್ಮನ್ನು ಬದುಕಕ್ಕೆ ಬಿಡಲ್ಲ ಹಾಗೆ ಹೇಗೆ ಅಂತ. ನಾವು ನಿಮ್ಮನ್ನು ಬದುಕಕ್ಕೆ ಬಿಡಲ್ಲ ಅಂತ ಹೇಳ್ತಿಲ್ಲ. ಈಗ ನಾವು ಯಾರು ಕಮಿಟ್ ಆಗಿರೋರು ಬಂದು ನಮ್ಮನೆ ಹತ್ರ ಕೂತಿರುವಾಗ ನಾವು ನಿಮ್ಮನೆ ಹತ್ರ ಬಂದೇ ಕೂತ್ಕೋಬೇಕು ಅಲ್ವಾ? ಸೊ ದಿಸ್ ಇಸ್ ಹೌ ಇಟ್ ಇಸ್. ಸೊ ನೀವೇನು ಯಾವ ಡೇಟ್ ಹೇಳಿ ಅಂತ ಹೇಳಕ್ ರೆಡಿ ಇಲ್ಲ. ವೆನ್ ಯು ವಾಂಟ್ ಟು ಸೆಟಲ್, ಮೇನಾ, ಜೂನಾ, ಜುಲೈಯಾ, ಅದು ಡೇಟ್ ಹೇಳಕ್ಕೂ ರೆಡಿ ಇರಲಿಲ್ಲ. ಸೊ ನಾವು ಏನು ಮಾಡಿದ್ವಿ, ನಮ್ಮೇಲೆ ಕಂಪ್ಲೇಂಟ್ ಕೊಟ್ಟರು, ಇವರೆಲ್ಲ ಬಂದು ಗಲಾಟೆ ಮಾಡ್ತಾರೆ. ಆಯ್ತು ಕೊಟ್ಕೊಳ್ಳಿ, ನಾವೇನು ತಪ್ಪು ಮಾಡಿಲ್ಲ, ಕೊಟ್ಕೊಂಡ್ರೆ ನಾವೇನು ನಮಗೇನು ಎಫೆಕ್ಟ್ ಆಗಲ್ಲ. ಇಲ್ಲ ಜ್ಞಾನ ಭಾರತಿ ಸ್ಟೇಷನ್ ಕೊಟ್ಟರು, ಬಟ್ ಇದು ಅವ್ರ ಆಫೀಸ್ ಲಿಮಿಟ್ಸ್ ಇದು ಇಲ್ಲಿ ಬರುತ್ತೆ ಅಂತ ಹೇಳಿ ನಾವು ಇಲ್ಲಿ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ವಿ. ಈಗ ಅದೇ ಪೊಲೀಸರು ಕರೆಸಿ ಮಾತಾಡಿದ್ದಾರೆ. ಅವರು ನಾವು ಯಾವಾಗ ಕೊಡ್ತೀವಿ ಅಂತ ಹೇಳೋಕ್ಕೇನೆ ಟೈಮ್ ತಗೊಂಡಿದ್ದಾರೆ. ಇನ್ನು 1 ಮಂತ್ ಆಗುತ್ತಂತೆ ಯಾವಾಗ ಕೊಡ್ತೀರಿ ಅಂತ ಯೋಚನೆ ಮಾಡೋಕ್ಕೆ ಈ ಟೈಮ್ ತಗೊಂಡಿದ್ದಾರೆ. ಯಾವಾಗ ಪೇಮೆಂಟ್ ಸೆಟಲ್ ಮಾಡ್ತಾರೆ ಅಂತ ಇನ್ನೂ ಕಮಿಟ್ ಆಗಿಲ್ಲ. ನಾವು ಅದೇ ಪೊಲೀಸವ್ರನ್ನ ಕೇಳ್ತಾ ಇದ್ದೀವಿ, ದಯವಿಟ್ಟು ಸೆಟಲ್ ಮಾಡಿಕೊಡಿ ನಮ್ಗೆ ಆದಷ್ಟು ಬೇಗ. 1 ತಿಂಗಳು 2 ತಿಂಗಳು 3 ತಿಂಗಳೆಲ್ಲ ವೇಟ್ ಮಾಡೋಷ್ಟು ನಮಗೆ ಪೇಷನ್ಸ್ ಇಲ್ಲ. ಆಲ್ರೆಡಿ ವಿ ಹ್ಯಾವ್ ವೇಟೆಡ್ ಫಾರ್ 5 months, ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ನಮಗೆ ಪೇಮೆಂಟ್ ಸೆಟಲ್ ಮಾಡಿ ಅಂತ ಹೇಳಿದೀವಿ. ಅವರು ತುಂಬಾ ಕೋಆಪರೇಟಿವ್ ಆಗಿ ಮಾತಾಡಿದ್ದಾರೆ. ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ನಾವು ಹೆಲ್ಪ್ ಮಾಡ್ತೀವಿ, ನಾವು ಅವ್ರ ಹತ್ರ ಕೂತು ಸಾರ್ಟ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಸೊ ಈಗ ಅವರು ಹೇಳಿರೋ ಟೈಮ್ವರೆಗೂ ನಾವು ಇವಾಗ ವೇಟ್ ಮಾಡಬೇಕು. ವೇಟ್ ಮಾಡಿದ್ಮೇಲೆ ಐ ಡೋಂಟ್ ನೋ ವಾಟ್ ಆಮೇಲೆ ಏನು ವಾಟ್ ದಿಲ್ ಕಮ್ ಅಪ್ ವಿತ್ ಅಂತ. ಏನೂ ಆಗಿಲ್ಲ ಅಂದ್ರೆ ಅಗೇನ್ ವಿ ಹ್ಯಾವ್ ಟು ಫೈಲ್ FIR ಅಂಡ್ ಗೋ ಟು ಕೋರ್ಟ್ ಅಷ್ಟೇ. ಚೈತ್ರ ಅವ್ರು ಹೇಳ್ತಾ ಇದ್ರು, ಯಾರು ಪೊಲೀಸ್ ವಿಚಾರ ಎತ್ತಿಲ್ಲ ಅವ್ರಿಗೆ ಪೇಮೆಂಟ್ ಆಗಿದೆ, ಕಮಿಷನರ್ ಹತ್ರ ಹೋಗ್ತೀವಿ ಅಂತ ಹೇಳಿದಕ್ಕೆ ನಿಮ್ಮ 5 ಜನಕ್ಕೆ ಟಾರ್ಗೆಟ್ ಮಾಡಿ ಪೇಮೆಂಟ್ ಆಗಿಲ್ಲ ಅಂತ. ಇದು ನಿಜಾನ? ಅದೇ ಅಂದ್ರೆ ಇಲ್ಲಿ ಒಂಥರ ದ್ವೇಷ ಸಾಧಿಸೋ ತರ ಇದೆ. ಅಂದ್ರೆ ಇವಾಗ ನಾನು ಹೋಗಿ ಪೇಮೆಂಟ್ ಕೇಳಿದಕ್ಕೆ ನೀನ್ ಬಂದು ಜೋರ್ ಮಾಡ್ಬಿಟ್ಟೆ, ಅದಕ್ಕೆ ನಿಂಗೆ ಪೇಮೆಂಟ್ ಹಾಕಲ್ಲ ಅಂತ ಹೇಳಿದ್ರು. ಇವಾಗ ನಿಮ್ಮ ಹತ್ರ ಬಂದು ಕೇಳಿದ್ರೆ ನೀವು ಕೊಡಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಗೋ ಲೀಗಲಿ ಒನ್ಲಿ ಅಲ್ಲ, ಅದಕ್ಕೆ ಅದು ನಾವು ಲೀಗಲಾಗಿ ಹೋಗ್ತೀವಿ ಅಂತಂದ್ರಿ. ಈಗ ಹೋಗು ಕಮಿಷನರ್ ಹತ್ರ ಹೋಗು, ಕಮಿಷನರ್ ಹತ್ರ ಹೋಗ್ಬಿಟ್ರೆ ಇಸ್ಕೊಟ್ಬಿಡ್ತಾರ ಅವರು ಅಂತ. ಕಮಿಷನರ್ ಇಸ್ಕೊಡ್ತಾರೋ ಯಾರು ಇಸ್ಕೊಡ್ತಾರೋ ಗೊತ್ತಾಗತ್ತಲ್ಲ ಇವಾಗ. ಸೊ ಅದಕ್ಕೆ ಬಂದಿದ್ದೀವಿ, ಲೈಕ್ ಲೀಗಲಿ ನಮಗೆ ಕಾನೂನು ಸಪೋರ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ. ಅವರು ಮಾತಾಡಿದ್ದಾರೆ ಪಾಪ, ಅವರು ಕರೆಸಿ ಮಾತಾಡ್ಸಿದ್ರು. ಅಂದ್ರೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಇದನ್ನ ತುಂಬಾ ಎಳ್ಕೊಂಡು ಹೋಗ್ಬೇಡಿ ಅಂತ. ಅವರು ನಿಧಾನವಾಗಿ ಸಮಾಧಾನವಾಗಿ ಮಾತಾಡ್ಸಿದ್ದಾರೆ. ನಾವು ಅವರು ಹೇಳಿರೋ ಡೇಟ್ಗೆ ವೇಟ್ ಮಾಡ್ತೀವಿ. ವೇಟ್ ಮಾಡಿಬಿಟ್ಟು ನೋಡೋಣ ಅವ್ರು ಇನ್ ನೆಕ್ಸ್ಟ್ ವಾಟ್ ದಿಲ್ ಕಮ್ ಅಪ್ ವಿತ್ ವಿ ಡೋಂಟ್ ನೋ. ಅಂದ್ರೆ ಯಾವಾಗ ಪೇಮೆಂಟ್ ಮಾಡ್ತೀನಿ ಅಂತ ಡೇಟ್ ಕೊಟ್ಟಿದ್ದಾರೆ. ಈ ಡೇಟಲ್ಲಿ ಪೇಮೆಂಟ್ ಮಾಡ್ತೀನಿ ಅಂತಲ್ಲ, ಯಾವಾಗ ಮಾಡ್ತೀನಿ ಅಂತ ಹೇಳೋದಕ್ಕೆ 1 month ಬೇಕಂತ ಅವ್ರಿಗೆ ಟೈಮ್. ಅಷ್ಟೇ ಎಲ್ಲ ಡಬ್ಬ ಎಲ್ಲ ಪ್ಯಾಕ್ ಮಾಡ್ಕೊಂಡು ಓಡೋಗ್ಬಿಡೋಣ ಊರ್ ಬಿಟ್ಟು ಅಂತ ಅಷ್ಟೇ, ಇನ್ನೇನಿಲ್ಲ. ಇಂಥವ್ರೆಲ್ಲ ಅದನ್ನೇ ಮಾಡೋದು ಅಲ್ವಾ, ಎಲ್ಲ ಮುಟ್ಟೆ ಕಟ್ಕೊಂಡು ಓಡೋಗೋದು ಪ್ಲಾನಲ್ಲಿ ಇರ್ತಾರೆ ಅಷ್ಟೇ. ಬಟ್ ಎಲ್ಲರೂ ಹುಡುಕ್ಸ್ಬಿಟ್ಟಂತೂ ಕರ್ಕೊಂಡು ಬರ್ತೀನಿ, ಅದಂತೂ ಗ್ಯಾರಂಟಿ. ಎಲ್ಲೂ
ವರ್ಲ್ಡ್ ಬಿಟ್ಟಂತ ಆಚೆ ಹೋಗೋಕ್ಕಾಗಲ್ಲ. ಸೊ ಅವ್ನು ಎಲ್ಲಿದ್ರು ಉಡ್ಸೋದಂತೂ ಗ್ಯಾರಂಟಿ. ನಾನು ಅದೇ ಹೇಳಿದೆ, ನಂಗೆ ದುಡ್ಡು ಬರುತ್ತೋ ಬರಲ್ಲ ಸೆಕೆಂಡ್ರಿ, ಬಟ್ ಇಂಥ ಪ್ರೊಡ್ಯೂಸರ್ಗಳು ಎಕ್ಸ್ಪೋಸ್ ಆಗಬೇಕು. ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ, ಎಷ್ಟು ಜನ ಆರ್ಟಿಸ್ಟ್ಗಳು ನೋವು ತಿನ್ಕೊಂಡು ಹೋದ್ರೆ ಹೋಗ್ಲಿಪ್ಪ ಅಂತ ಬಿಟ್ಬಿಟ್ಟಿದ್ದಾರೆ ಈ ತರ ಪ್ರೊಡ್ಯೂಸರ್ಗಳಿಗೆ ಸಿಕ್ಕಾಕೊಂಡು. ಸೊ ಇಂಥ ಪ್ರೊಡ್ಯೂಸರ್ಗಳನ್ನ ಎಕ್ಸ್ಪೋಸ್ ಮಾಡಲೇಬೇಕು. ಈಗ ನಾನು 25 years ಅಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಫಸ್ಟ್ ಟೈಮ್ ನಾನು ಎಕ್ಸ್ಪೋಸ್ ಮಾಡಿದ್ದೀನಿ. ನಾನು ಅದೇ ಕೇಳೋಣ ಅನ್ಕೊಂಡಿದ್ದೆ, ನೀವು ತುಂಬಾ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡಿದೀರಾ, ಸೊ ನಿಮಗೆ ಈ ತರ ಅನುಭವ ಆಗಿದ್ದು ಇದೇ ಮೊದಲ? ಇದೇ ಫಸ್ಟ್. ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ಸುಳ್ಳು ಹೇಳಲ್ಲ, ಯಾರು ಇದುವರೆಗೂ ಪೇಮೆಂಟ್ ಮೋಸ ಮಾಡಿಲ್ಲ. ಡಿಲೇ ಮಾಡಿದ್ದಾರೆ, ಡಿಲೇಡ್, ಬಟ್ ಈ ತರ ಒಂಥರ ಧೋರಣೆ ಮಾಡಿಲ್ಲ. ಅಂದ್ರೆ ಕೇಳಿದ ತಕ್ಷಣ ನೀನು ಬಂದ್ಬಿಟ್ಟೆ ನಾವು ಕೊಡಲ್ಲ, ಈ ತರದೆಲ್ಲ ಯಾರು ಮಾಡಿಲ್ಲ. ವೈಂಡ್ ಅಪ್ ಆಗಿರೋ ಸೀರಿಯಲ್ಗಳು ಪೇಮೆಂಟ್ ಸೆಟ್ಲ್ ಮಾಡಿದ್ದಾರೆ. ಆಮೇಲೆ ನಾವು ಬಿಟ್ಟು ಹೋಗಿರೋ ಸೀರಿಯಲ್ಗಳು ನಮಗೆ ಪೇಮೆಂಟ್ ಸೆಟ್ಲ್ ಮಾಡಿದ್ದಾರೆ. ಏನ್ ಇಶ್ಯೂ ಇದೆಯೋ ಏನಿಲ್ವೋ ಪೇಮೆಂಟ್ ಅಂದ್ರೆ ನನಗೆ ಇಲ್ಲಿವರೆಗೂ ಸೆಟ್ಲ್ ಆಗಿದೆ. ತುಂಬಾ ಮರ್ಯಾದಸ್ತ್ರ ಪ್ರೊಡಕ್ಷನ್ ಹೌಸ್ಗಳು ಇದಾವೆ, ತುಂಬಾ ಮರ್ಯಾದಸ್ಥರು ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಇಂಥ ಕಿತ್ತೋದವರು ಇದ್ದಾರೆ. ಎಷ್ಟು ತಿಂಗಳಿಂದ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ನಿಮಗೆ? ಜಾನ್ವರಿ ಕೊಡಬೇಕಿತ್ತು, ಈಗ ಏಪ್ರಿಲ್ ಆಗಿದೆ. ಸೊ ಆಲ್ಮೋಸ್ಟ್ 4 months ಆಯ್ತು. ಇವಾಗ ಕೆಲವೊಂದಿಷ್ಟು ಜನ ಬರುವಂತ ಆರ್ಟಿಸ್ಟ್ಗಳ ಮೇಲೆಲ್ಲ ಇದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಲ್ವಾ, ಈ ರೀತಿ ಕೆಟ್ಟ ಬೆಳವಣಿಗೆ? ಅದೇ ಹೇಳಿದ್ದು, ಎಲ್ಲಾ ಕಡೆನೂ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತ ಹೇಳಿಲ್ಲ. ವಿ ಹ್ಯಾವ್ ಟು ಫೇಸ್ ಇಟ್ ಅಷ್ಟೇ. ವಿ ಹ್ಯಾವ್ ಟು ಬಿ ಸ್ಟ್ರಾಂಗ್ ಎನಫ್, ವಿ ಹ್ಯಾವ್ ಟು ಫೇಸ್ ಇಟ್. ಅಂಡ್ ನಾವು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಇಂಥ ಪ್ರೊಡ್ಯೂಸರ್ಗಳಿಗೆ ಸಿಗ್ತಾರೆ ಅಂತ ಗೊತ್ತಾದಾಗ 1 monthಗೆ ನಾವು ಕಟ್ ಆಫ್ ಮಾಡ್ಕೊಬೇಕು ನಮ್ಮ ಟೈಮಿಂಗು. ಲೈಕ್ ಕೊಟ್ರೆ ಕೊಡಪ್ಪ ಬಿಟ್ಟು ನಾವು 3 ತಿಂಗಳು ವೇಟ್ ಮಾಡಿ ಕೆಲಸ ಬಿಟ್ವಿ. ಅದ್ರ ಬದಲು 1 ತಿಂಗಳೆಲ್ಲ ಕೆಲಸ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಕಡಿಮೆ ಲಾಸ್ ಆಗ್ತಾಯಿತ್ತು ನಮಗೆ. ಸೊ ಹಾಗಾಗಿ ಸ್ವಲ್ಪ ನಾವು ಒಂಥರ ಕೇರ್ಫುಲ್ ಆಗಿ ಕೆಲಸ ಮಾಡಿದ್ರೆ ವಿಲ್ ಬಿ ಆನ್ ಸೇಫರ್ ಝೋನ್ ಅಷ್ಟೇ. ಇದಿಷ್ಟು ನಟಿ ಹಂಸ ಅವರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಕೊಡಬೇಕಾಗಿರುವಂತಹ ಬಾಕಿ ಇರುವಂತಹ ಹಣ ಕೊಡೋದಕ್ಕೆ ಒಂದು ಡೇಟ್ ಹೇಳಿದ್ದಾರೆ, ಇನ್ನೂ 1 ತಿಂಗಳು ಕಾಯ್ಬೇಕು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.